ಹಾಯ್ ಮಾಡ್ತವ್ರೆ ನೋಡ್ರಿ, ಆಟೋದಲ್ಲ ಹುಡುಗರೆಲ್ಲ ಹಾಯ್ ಮಾಡ್ತವ್ರೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ತುಂಬಾ ದಿನ ಆಗಿತ್ತು ಬ್ಲಾಗಿಂಗ್ ಅಂದ್ರೆ ಟೂರಿಂಗ್ ಬ್ಲಾಗ್ ಮಾಡಿ. ಹೋಗ್ತಾ ಇದೀವಿ ಈ ವರ್ಷದ 5ನೇ ಟ್ರಿಪ್ಗೆ, ಅಂದ್ರೆ ನಮ್ಮ ಅಯ್ಯಪ್ಪನ ಕಡೆಗೆ. ಏನು ಅಂತಂದ್ರೆ ಇನ್ನೊಂದು ಹೇಳಕ್ ಅಂದ್ರೆ 200 ಕಿಲೋಮೀಟ್ರು ಪಿಕಪ್ ಪಾಯಿಂಟ್ ಹೋಗ್ತಾ ಇರೋದು. ಅಲ್ಲಿಂದ ಬೆಂಗಳೂರಿಂದ ನಾವು ಪಾವಗಡಗೆ ಹೋಗ್ತಾ ಇದೀವಿ. ಆನ್ ದ ವೇ ಇದೀವಿ, ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಯಾಕಂದ್ರೆ ನೈಟು ಸಿಕ್ಕಾಪಟ್ಟೆ ಚಳಿ ಇದೆ. ಗಾಡಿ ಒಳಗಡೆ ಕುತ್ಕೊಳಕ್ ಆಗ್ತಿಲ್ಲ, ಅಷ್ಟು ಚಳಿ ಇದೆ, ಆಗ್ತಿಲ್ಲ. ಇನ್ನ ಪಾವಗಡ ಬಂದ್ಬಿಟ್ಟು ಒಂದು 90 ಕಿಲೋಮೀಟರ್ ಇದೆ. ಅದಾದ್ಮೇಲೆ ಅಲ್ಲಿಂದ ಪಿಕಪ್ ಪಾಯಿಂಟ್ ಒಂದು 20 ಕಿಲೋಮೀಟರ್, ಅದತ್ರ ಒಂದು 100-110 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಅಲ್ಲಿಂದ ನಾವು ಬೆಂಗಳೂರಿನ ಒಂದು 110 ಕಿಲೋಮೀಟರ್ ಬಂದಿದ್ದೀವಿ. ಟೋಟಲ್ ಒಂದು 220 ಕಿಲೋಮೀಟರ್ ಅಂತ ನಾವು ಹಾಕೊಂಡಿದ್ದೀವಿ. 220 ಕಿಲೋಮೀಟ್ರು ನೋಡಿ, ಅಣ್ಣ ಗಾಡಿ ಓಡಿಸ್ತಿದ್ದಾರೆ. ಇನ್ನೊಂದು ಗಾಡಿ ನೋಡ್ತಾ ಅಂದ್ರೆ ಹಿಂದೆ ಎಲ್ಲ ಡಿಸೈನ್ ನೋಡ್ಬಿಟ್ಟು ಅನ್ಕೋಬಹುದು ಏನು ಕ್ಯಾಬಿನು ಡಿಫ್ರೆಂಟ್ ಆಗಿದೆ ಅಂತ. ಅದನ್ನ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಅಣ್ಣ ಗಾಡಿ ಓಡಿಸ್ತಾರೆ, ಏನು ಹೇಳಕ್ ಇಷ್ಟಪಡ್ತೇನ. ಅವರು ಇವಾಗ ಗಾಡಿ ಓಡಿಸೋ ಬಿಸಿ ಅಂದ್ರೆ ಚಳಿ ಆಗ್ತಿಲ್ಲ. ನಾನ್ ಸುಮ್ಮನೆ ಹಿಂಗ್ ವಿಡಿಯೋ ಮಾಡೋ ಕುತ್ಕೊಂಡು ಬೈತಾನ ಅಣ್ಣ, ನೀನೇನಲ್ಲಿ ಅಂತಾರೆ ಅಷ್ಟೇ. ಅಂದ್ರೆ ಅಷ್ಟು ಸಿಕ್ಕಾಪಟ್ಟೆ ಚಳಿ ಇದೆ. ನೋಡ್ರಿ, ಇವಾಗ ತೋರಿಸ್ತೀನಿ ಬನ್ನಿ ಎಲ್ಲಿದ್ದೀವಿ ಅಂತ, ಪಾವಗಡ ಎಷ್ಟು ಕಿಲೋಮೀಟರ್ ಇದೆ ಅಂತ. ನೋಡಿ ಫ್ರೆಂಡ್ಸ್, ಪಾವಗಡ ಬಂದ್ಬಿಟ್ಟು 86 ಕಿಲೋಮೀಟರ್ ಇದೆ. ನೋಡಿ ಹೆಂಗೆ 86 ಕಿಲೋಮೀಟರ್ ಇದೆ. ಡಿಸೈನಿಂಗ್ ನೋಡ್ಬಿಟ್ಟು ಕ್ಯಾಬಿನ್ ನೋಡ್ತಾ ನೀವು ಅನ್ಕೋಬೋದು ಗಾಡಿ ಏನು ಹೊಸ್ದಾಗಿದೆ ಅಂತ. ಅದೇ ಮುಂದೆ ಹೋಗ್ತಾ ಹೇಳ್ತೀನಿ. ಏನು ಅಂತಂದರೆ ಇವಾಗ ನೈಟ್ ಆಗಿರೋ ಕಾರಣ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಜರ್ನಿ ಇನ್ನೂ ಒಂದು 110 ಕಿಲೋಮೀಟ್ರ್ ಇರೋ ಕಾರಣ ಸಿಕ್ಕಾಪಟ್ಟೆ ಚಳಿ ಇದೆ. ಸಿಗೋಣ ಡೈರೆಕ್ಟಾಗಿ ನಾವು ಪಿಕಪ್ ಪಾಯಿಂಟ್ಗೆ ಹೋಗಿ ಬನ್ನಿರಿ. ಪಿಕಪ್ ಪಾಯಿಂಟಲ್ಲಿ ಸಿಗೋಣ ನಿಮಗೆ. ಗೈಸ್, ನಾವು ಫೈನಲಿ ಪಿಕಪ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಏನು ಅಂತಂದರೆ ನಾವು ರೀಚ್ ಆಗಿ ಆಲ್ಮೋಸ್ಟ್ ಒಂದು 2 ಅವರ್ಸ್ ಮೇಲೆ ಆಯಿತು. ಸ್ವಾಮಿಗಳೆಲ್ಲ ನೈಟೇ ಬಿಡೋಣ ಅಂತಂದರು. ಓಕೆ, ನಾವು ನಿದ್ದೆಗಿದೆ ಮಾಡಲಿಲ್ಲ. ಓಕೆ ಸ್ವಾಮಿಗಳೇ ಎಲ್ಲ ಇದು ಮಾಡಿ ಅಂತ. ಬಟ್ ಏನು ಹೇಳ್ರಿ, ಈ ಟ್ರಿಪ್ಪಲ್ಲಿ ಬಿದ್ದೈತೆ ಗಾಡಿಗೆ ಹೂವು. ಬಟ್ ನೋಡಿ, ಕಾಣ್ತಿದ್ಯಾ ನಿಮಗೆ? ತೋರಿಸ್ತೀನಿ ಮುಂದೆ, ಅಂದರೆ ಫುಲ್ಲು ಗಾಡಿ ಬಾಡಿ ತೋರಿಸ್ತೀನಿ. ಎಷ್ಟು ಹೂವು ಹಾಕಿದ್ದಾರೆ ಅಂದರೆ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಒಂದು 1 ಟನ್ನಷ್ಟು, ಒಂದು 100 kg ಆದರೂ ಇರ್ತದೆ. 100 kg 1 ಟನ್ ತಾನೆ, 1000 kg ಒಂದಷ್ಟು ತುಂಬ ಇದೆ. ಅಂದರೆ ನೋಡಿ, ಇಲ್ಲಿ ಕೆಳಗಡೆ ಅಂದರೆ ಒಂದು ದೊಡ್ಡ ಚಾಪೆ ತುಂಬ ಹೂವು ಇತ್ತು. ಅಂದರೆ ಒಬ್ಬರು ಸ್ವಾಮಿಗಳು ಇಲ್ಲ ಅಂದರೂ 15-20 ಹಾರ ಹಾಕ್ಕೊಂಡಿದ್ರು. ಗಾಡಿ ತೋರಿಸ್ತೀನಿ, ಮತ್ತು ಸ್ವಾಮಿಗಳನ್ನು ಮಾತಾಡ್ಸೋಣ, ನೋಡೋಣ ಹೆಂಗೆ ಏನು ಎತ್ತ ಅಂತೆಲ್ಲ ನೀವು ವೀಡಿಯೋದಲ್ಲಿ ನೋಡ್ತೀರಾ. ಅಂದರೆ ನಾನು ಸ್ವಲ್ಪ ಬೆಳಕಾದ ಮೇಲೆ ನಿಮಗೆ ತೋರಿಸ್ತೀನಿ, ನೋಡಿ ಹೆಂಗೆ ಕಾಣುತ್ತೆ ಗಾಡಿ ಅಂತ. ನನಗಂತೂ ಜಾತ್ರೆ ಅಂತೇನಿಲ್ಲ, ಅಂದರೆ ಫುಲ್ಲು ಹೂವು ಅಂದ್ಕೊಳ್ರಿ. ತೋರಿಸ್ತೀನಿ. ಇವಾಗ ಸ್ವಾಮಿಗಳೆಲ್ಲ ಇರ್ಮುಡಿ ತಗೋಬರಕ್ಕೆ ಹೋಗಿದ್ದಾರೆ. ಅಂದರೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಾನು ಗಾಡಿ ಹೆಡ್ಲೈಟ್ ಆನ್ ಮಾಡ್ಬಿಟ್ಟು ಹಿಂದೆ ವೀಡಿಯೋ ಮಾಡ್ತಾಯಿದ್ದೀವಿ. ಎಲ್ಲ ಕರೆಂಟ್ ಇಲ್ಲ ನೋಡಿ, ನಂಬ್ತೀರ ಇಲ್ವೋ? ನಾವು ಹೆಡ್ಲೈಟ್ ಆನ್ ಮಾಡಿರ್ತೀವಿ, ಕಾಣ್ತಾ ಇದ್ದೀವಿ. ಇಲ್ಲ ಅಂದರೆ ಇದ್ದಿಲ್ಲ. ಇವಾಗ ಬನ್ನಿ, ಮುಂದೆ ಅವರು ಇರ್ಮುಡಿ ತಗೊಂಬರ್ತಾರೆ. ಅದಾದಮೇಲೆ ಸ್ವಲ್ಪ ಬೆಳಕಾದ್ಮೇಲೆ ನಿಮ್ಗೆ ಏನು ಇತ್ತ ಅಂತ ತೋರಿಸ್ತೀನಿ. ಬನ್ನಿರಿ, ಮುಂದೆ ಸಿಗೋಣ. ಗೈಸ್ ನೋಡಿ, ನಮ್ಮ ಗಾಡಿ ಲುಕ್ ಈ ಥರ ಕಾಣ್ತೈತಿ ಪ್ರೆಸೆಂಟು. ಅಂದರೆ ಕತ್ಲೆಲ್ಲಷ್ಟು ಕ್ಲೀನಾಗಿ ಕಾಣ್ತೈತಿಲ್ಲೋ ಗೊತ್ತಿಲ್ಲ ನಿಮಗೆ. ಒಂದು ಸ್ವಲ್ಪ ಹೊತ್ತು, ಇನ್ನೊಂದು ಅರ್ಧ ಗಂಟೆ 1 ಅವರ್ ಬೆಳಕಾಗುತ್ತೆ. ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಗಾಡಿ ಫುಲ್ಲು ಸಿಕ್ಕಾಪಟ್ಟೆ ಹೂವು ಬಿದ್ದಿದೆ ಅಂದ್ಕೊಳ್ರಿ ಗಾಡಿಗೆ. ಏನು ಹೂವು ಈ ಟ್ರಿಪ್ಪಲ್ಲಂತೂ ಲೆಕ್ಕ ಇಲ್ಲ ಅಂದ್ರೆ ಒಂದು 500 kg ಹೂವನೇ ಐತಿಲ್ಲಿ ನೋಡಿ. ಸುತ್ತಮುತ್ತ ಎಲ್ಲ ಬರೀ ಹೂವನೇ, ಏನು ಬಸ್ಸೇ ಕಾಣ್ತಾ ಇಲ್ಲ ಅತ್ತಾಗೆ. ಗೈಸ್ ನೋಡಿ, ನಮ್ಮ ಸ್ವಾಮಿಗಳೆಲ್ಲ ಗಾಡಿಗೆ ಪೂಜೆ ಮಾಡ್ತಿದ್ದಾರೆ. ಶಂಕರಾಯ 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 ಮಂಗಳಂ, ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಳಂ. ವೀರನಿಗೆ ಮಂಗಳಂ ಮಂಗಳಂ, ವೀರಮಣಿ ಕಂಠನಿಗೆ ಮಂಗಳಂ ಮಂಗಳಂ.
ಶಂಕರಾಯ 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 ಮಂಗಳಂ ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಳಂ. ನೋಡಿ ಫೈನಲ್ ಆಗಿ ನಾವು ಸ್ವಾಮಿಗಳನ್ನ ಪಿಕಪ್ ಮಾಡ್ಕೊಂಡು ಬಂದ್ವಿ. ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಗಾಡಿಗೆ. ನೋಡಿ ನಮ್ಮ ಗಾಡಿ ಲುಕ್ ಹೆಂಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹೂವು ಅಂತೂ ಕೇಳಬಾರ್ದು ಅಂದ್ಕೊಳ್ರಿ, ಮಸ್ತಾಗಿ ಬಿದ್ದೈತೆ ಹೂವು. ನೋಡ್ರಿ ಹೆಂಗೆ ಬಿದ್ದೈತೆ ಹೂವು, ಕೇಳಬಾರ್ದು ಅಂದ್ಕೊಳ್ರಿ. ಟ್ರಿಪ್ಪಲ್ಲಿ ಹೂವು ಮಸ್ತಾಗಿ ಬಿದ್ದೈತೆ. ಏನಿಲ್ಲ ಅಂದರೂ ಇದೆ ಒಂದು ಅರ್ಧ ಕ್ವಿಂಟಲ್ ಬರುತ್ತೆ. ಹೆಂಗೆ ಕಾಣ್ತಿದೆ ಅಂತ ಒಂದು ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಗಾಡಿ ಲುಕ್ ಹೆಂಗೆ ಕಾಣ್ತಿದೆ ಅಂತ. ಗಾಡಿ ನೇಮ್ ಬೋರ್ಡ್ ಬಂದ್ಬಿಟ್ಟು ಅಯ್ಯಪ್ಪ ಅಂತಾನೆ. ನೋಡ್ರಿ ಹೆಂಗೆ ಕಾಣ್ತಿದೆ ಲುಕ್ಕು, ಸುತ್ತ ಅಂದ್ಕೊಳ್ರಿ ಫುಲ್ಲು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಹೆಂಗಿರುತ್ತೆ ಏನಿರುತ್ತೆ ಅಂತ ಮುಂದೆ ಸೀರೀಸ್ಗಳು ಬರುತ್ತೆ. ಬನ್ರಿ ಮುಂದೆ ಸಿಗೋಣ. ಏನು ಮಜಾ ಅಂದರೆ ಈ ಸಲ ನಮ್ಮ ಗಾಡಿಗೆ ಹೂವನೇ ಮಜಾ, ಇನ್ನೇನಿಲ್ಲ. ನೋಡಿ ಏನಿದೆ ಹೂವು ಮಾತ್ರ, ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ನೋಡಿ ಯಾವ ಥರ ಕಾಣ್ತಿದೆ ಅಂತ ಗಾಡಿ. ಅದರಲ್ಲ ನಮ್ಮ ಬಾಸ್ ಅಯ್ಯಪ್ಪ ಅವರು ಅಂತೂ ಮಸ್ತಾಗಿ ಕಾಣ್ತಾ ಇದ್ರು ನೋಡಿ ಸುತ್ತಮುತ್ತ. ಇವಾಗ ನಾವು ಸ್ವಾಮಿಗಳನ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅಡ್ರೆಸ್ ಅವರೇ ಹೇಳ್ತಾರೆ. ಸ್ವಾಮಿ ಏನು ಅಡ್ರೆಸ್ ಬರೋದು ಎಲ್ಲಿ ಸ್ವಾಮಿ ಇದು? ಸ್ವಾಮಿ ಪೆನ್ನೋಬನಹಳ್ಳಿ, ಪಾವಗಡ ತಾಲೂಕು ಪೆನ್ನೋಬನಹಳ್ಳಿ, ಪಿ ಗೊಲ್ರೆಡ್ಡಿ ಸರ್. ಗೈಸ್ ಇನ್ನೊಂದು ಏನು ಅಂತಂದರೆ ಫಸ್ಟ್ ಟೈಮು, ಅಂದರೆ ನಾನು ಫಸ್ಟ್ ಟೈಮ್ ಇಷ್ಟೊಂದು ಲಾಂಗು ಪಿಕಪ್ ಮಾಡಿರೋದು. ಆಲ್ಮೋಸ್ಟು 230 ಕಿಲೋಮೀಟ್ರ್ ಬಂದಿದ್ದೀವಿ ಪಿಕಪ್ ಮಾಡೋಕ್ಕೆ. ಇವಾಗ ಡೈರೆಕ್ಟು ಹೊರಡಬೇಕು. ಇಲ್ಲಿಂದ ಡೈರೆಕ್ಟ್ ನಂಜನಗೂಡು ಆದಮೇಲೆ ಗುರುವಾಯೂರು. ಸ್ವಾಮಿ ನಂಜನಗೂಡು ನೋಡ್ತೀರಾ? ಹಾಂ, ಇವಾಗ ಏನು ಎತ್ತ ಅಂತಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಮತ್ತು ಸ್ವಾಮಿಗಳೆಲ್ಲ ಅವ್ರು ಹೆಂಗೆ ಏನು ಎತ್ತ ಅಂತಲ್ಲ ವೀಡಿಯೋದಲ್ಲಿ ಮಾತಾಡಿಸ್ತೀನಿ. ಮತ್ತು ಅವರೇನು ಯಾವ ದೇವಸ್ಥಾನ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ವೀಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ವೀಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ, ಎಲ್ಲ ಮಿಸ್ ಮಾಡಿದೆ ಫುಲ್ ನೋಡಿ. ಬನ್ನಿರಿ ಮುಂದೆ ಸಿಗೋಣ. ಗೈಸ್ ನೋಡಿ ನಾವು ಇವಾಗ ಶಿರಾ ಸಿಟಿಲಿದ್ದೀವಿ. ನೋಡಿ ಇಲ್ಲಿಂದ ತುಮಕೂರು 50 ಕಿಲೋಮೀಟ್ರು, ಬೆಂಗಳೂರು 120 ಕಿಲೋಮೀಟ್ರು. ಈಗ ನಾವು ಶಿರಾ ಸಿಟಿಯಿಂದ ಹಿಂಗೆ ಲೆಫ್ಟ್ ಎತ್ಕೊಂಡು ಗಾಡಿಯಲ್ಲಿ ಮುಂದೆ ನಿಲ್ಲಿಸಿದ್ದೀವಿ. ನೋಡಿ ಇವಾಗ ಶಿರಾ ಸಿಟಿ ಥರ ಕಾಣುತ್ತೆ, ಸಿಕ್ಕಾಪಟ್ಟೆ ಗಾಡಿಗಳಿವೆ. ಈಗ ಮುಂದೆ ಎಲ್ಲರೂ ತಿಂಡಿ ಗಿಂಡಿ ಮಾಡ್ಕೊಂಡು ಬಿಡಬೇಕು. ನೋಡಿ ಸಿಟಿ ಥರ ಕಾಣುತ್ತೆ ಸದ್ಯಕ್ಕಿಲ್ಲಿ. ಆಲ್ಮೋಸ್ಟ್ ಒಂದು 8:30 ಆಗಿದೆ, 8:30 9 ಗಂಟೆ ಹತ್ರ ಆಗಿದೆ ಟೈಮಿಂಗ್ಸು. ಬನ್ರಿ ಮುಂದೆ ಸಿಗೋಣ. ನೋಡಿ ಹೇಗೆ ಕಾಣುತ್ತೆ ಅಂತ ಒಂದೇ ಒಂದು ಕಮೆಂಟ್ ಹಾಕ್ರಿ. ಗಾಡಿ ತುಂಬ ಹೂವು ಅಂದ್ಕೊಳ್ರಿ ಮಾತ್ರ. ಇರ್ಮುಡಿ ಕಟ್ಟಿದಾರಲ್ಲ, ಅದ್ರ ಮೇಲೂ ಇಲ್ಲ ಅಂದರೂ ಒಂದು 60-70 ಮೇಲ್ಗಡೆ ಕಟ್ಸಿ ಇದು ಮಾಡಿರೋದು. ಅಂದರೆ ಅದ್ರ ಮೇಲೆ ಹಾಕ್ಬಿಟ್ಟು ದಾರದಲ್ಲಿ ಕಟ್ಸ್ಬಿಟ್ಟಿದ್ದೀವಿ ನಾವು. ಹೆಂಗೆ ಕಾಣುತ್ತೆ ನೋಡ್ರಿ, ಗಾಡಿ ತುಂಬ ಬರೀ ಯಾರ. ಈ ಸೈಡ್ ಸ್ವಲ್ಪ ಜಾಸ್ತಿ ಐತೆ ನೋಡಿ. ಫ್ರಂಟ್ ಲುಕ್ ಮಾತ್ರ ಅಲ್ಟಿಯಾಗಿ ಕಾಣುತ್ತೆ ಅಂದ್ಕೊಳ್ರಿ, ಹೂವು ಕಟ್ಟಿರೋದಕ್ಕೂ. ವಿಡಿಯೋ ಫುಲ್ ಇಂಟ್ರೆಸ್ಟಾಗಿ ಆಗಿರುತ್ತೆ. ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋಗಳು ನೋಡ್ರಿ. ಇಷ್ಟ ಆದರೆ ಹಂಗೆ ಒಂದು ಲೈಕ್ ಕೊಡ್ರಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮಂದಿ ಹೋಗ್ತಾ ಸಿಗೋಣ. ಗೈಸ್ ನಾವು ಆಲ್ರೆಡಿ ಶಿರಾ ಬಿಟ್ಟು ತುಮಕೂರು ಬಿಟ್ಟು ಇವಾಗ ಹೆಬ್ಬೂರು ಹತ್ರ ಇದ್ದೀವಿ. ಅಂದರೆ ತಿಂಡಿ ಮಾಡಲಿಲ್ಲ ಅಲ್ಲೆಲ್ಲೂ, ಅದಕ್ಕೋಸ್ಕರ ತಿಂಡಿ ಮಾಡ್ಕೊಂಡು ಅಂದ್ಬಿಟ್ಟು ಇವಾಗ ಅಲ್ಲಿಂದೆ ಮುಂದೆ ಹೋಟೆಲ್ ಇದೆ, ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಇವಾಗ ಹೋಟೆಲ್ ಹತ್ರ ಹೋಗ್ಬಿಟ್ಟು ತಿಂಡಿ ಗಿಂಡಿ ಮಾಡ್ಕೊಂಡು ಹೊರಡಬೇಕು. ಇವಾಗ ನಾವು ಹೋಗ್ತಾ ಅಂದರೆ ಹಿಂಗೆ ಪಾವಗಡೆಯಿಂದ ಬಂದಿದ್ದೆ ಅಲ್ವಾ, ಅದಕ್ಕೆ ನಾವು ಹಿಂಗೆ ಶಿರಾ, ತುಮಕೂರು, ಈಗ ಕುಣಿಗಲ್ಲು, ಮದ್ದೂರು, ಮಂಡ್ಯ, ಈಗ ಡೈರೆಕ್ಟ್ ನಾವು ನಂಜನಗೂಡಿಗೆ ಹೋಗಬೇಕು. ನಂಜನಗೂಡಲ್ಲಿ ದೇವಸ್ಥಾನ, ಅಲ್ಲಿ ಹೋಗ್ಬಿಟ್ಟು ದೇವ್ರ ಕೈ ಮುಕ್ಕೊಂಡು ಅಲ್ಲಿಂದ ಡೈರೆಕ್ಟ್ ಗುರುವಾಯೂರು. ಏನೈತೆ ಅಂತಲ್ಲ ವಿಡಿಯೋದಲ್ಲಿ ನೋಡ್ತೀರಾ. ಬನ್ನಿ ಹೋಗ್ತಾ ಸಿಗೋಣ. ನೋಡಿ ನಾನ್ ಸ್ಟಾಪು. ನಾವಿನ್ನು ಟೀನಾ ಆಯಿತು, ನಾನ್ ಸ್ಟಾಪ್ ಪಡ್ಕೊಬಂದು ನಿಲ್ಸಿದ್ದೀವಿ ಇಲ್ಲಿ ಟೋಲ್ ಹತ್ರ. ಏನು ಇಲ್ಲಿಂದ ಒಂದು 10 ಕಿಲೋಮೀಟ್ರು ನಂಜನಗೂಡು. ರೀಚ್ ಆದಷ್ಟೇ ಸ್ವಾಮಿಗಳಲ್ಲಿ ಅಡುಗೆ ಮಾಡ್ಕೋತಾರಂತೆ, ಮಾಡ್ಕೊಳ್ಳಿ. ನಾವು ಕರೆಕ್ಟಾಗಿ ಬಂದು ರೀಚ್ ಆಗಿದ್ದೀವಿ. ಇವಾಗ ಇನ್ನು 10 ಕಿಲೋಮೀಟ್ರ್ ಏನೈತೆ. ಜಸ್ಟ್ ಟೋಲ್ ಪಾಸ್ ಮಾಡಿ ಗಾಡಿ ಹಾಕಿದ್ದಾಯಿತು. ಹೋಗಿ ಒಂದು ಟೀಗೆ ಕುಡ್ಕೊಂಡು ಸೀದಾ ದೇವಸ್ಥಾನ ಹತ್ರ ಹೊರಡೋಣ.
ಹೆಂಗೆ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿರಿ. ತಪ್ಪು ಆಗಲಿ ಸರಿ ಆಗಲಿ ತಿದ್ದೋರು ನೀವಾಗಿರಬೇಕು. ಒಂದೇ ಒಂದು ಕಮೆಂಟ್ ಮಾಡಿ ಸರಿ ಮಾಡ್ಕೊತೀನಿ ನಾನು. ಬನ್ನಿರಿ ಇನ್ನು ಡೈರೆಕ್ಟು ನಂಜನಗೂಡು ಪಾರ್ಕಿಂಗ್ ಹೋಗಿ ಸಿಗೋಣ. ನೋಡಿ ನಂಜನಗೂಡು ಪಾರ್ಕಿಂಗಲ್ಲಿ ಇದ್ದೀವಿ. ಫುಲ್ ಖಾಲಿ ಜಾಗ. ನಾವು ಬಂದಾಗ ಆ ಕಡೆ ಗಾಡಿ ಯಾವೂ ಇರಲಿಲ್ಲ. ಇವಾಗ ಸ್ವಲ್ಪ ಗಾಡಿಗಳಾಗಿದ್ದಾವೆ. ಏನು ಎತ್ತ ಅಂತ ನಿಜ ನನಗೆ ಗೊತ್ತಿಲ್ಲ. ಅಂದರೆ ಶಬರಿಮಲೆ ಫುಲ್ಲು ರಶ್ಶು ಅಂತ ಕೇಳ್ಪಟ್ಟೆ ನಮ್ಮ ಬ್ರದರ್ಸಿಂದ ಫೋನ್ ಮಾಡಿದಾಗ. ಇವಾಗ ನಮ್ಮ ಸ್ವಾಮಿಗಳು ಬರೋಕ್ಕೆ ವೆಯ್ಟ್ ಮಾಡ್ತೀವಿ. ಈಗ ಅವ್ರು ಬಂದಷ್ಟೇ ಹೊರಡೋಣ. ಇವಾಗ ಸ್ವಲ್ಪ ಗುಂಡ್ಲುಪೇಟೆಲ್ಲಿ ಗಾಡಿ ಹಾಕ್ಬಿಟ್ಟು ಸ್ವಲ್ಪ ಏನಾದರೂ ತಿನ್ಕೊಂಡು ಡೈರೆಕ್ಟು ನಾನ್ ಸ್ಟಾಪ್ ಹೊಡಿಬೇಕು ಗುರುವಾಯೂರಿಗೆ. ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ಒಳ್ಳೆ ಕಂಟೆಂಟ್ ಬರುತ್ತೆ. ಬನ್ನಿರಿ ಹೋಗ್ತಾ ಸಿಗೋಣ. ಇವಾಗ ಹೊರಟಿದ್ದೀವಿ. ನಮ್ಮ ಅಣ್ಣವ್ರ ಗಾಡಿನೂ ಬಂದಿದೆ, ತೋರಿಸ್ತೀನಿ ಬನ್ನಿ. ನಂದ ಅಂತ ಸಾರಾಬಾಡಿ 33. ನಂಗೆ ಗಾಡಿ ಇಷ್ಟ ಅಂದ್ಕೊಳ್ರಿ. ಶೇಪ್ ಒಳ್ಳೆ ಕುದುರೆ ನೋಡ್ದಂಗೆ ಆಗತ್ತೆ ಅಂದ್ಕೊಳ್ರಿ. ಈ ನೋಡಿ ವೈಟ್ ಕಲರ್ ಕಾಣ್ತಿದ್ಯಾ ನೋಡಿ, ಇದೇ ಗಾಡಿ ನಂದ. ಅಣ್ಣ ಅಲ್ಲಿ ಫುಲ್ ಮಲ್ಕೊಬಿಟ್ಟವ್ರೆ. ಬನ್ರಿ ಮುಂದೆ ಸಿಗೋಣ. ನೋಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಗಾಡಿ ನೋಡ್ಬಿಟ್ಟು ಹುಡುಗರೆಲ್ಲ ಹಾಯ್ ಮಾಡ್ತವ್ರೆ. ನೋಡ್ರಿ ಆಟೋದಲ್ಲ ಹುಡುಗರೆಲ್ಲ ಹಾಯ್ ಮಾಡ್ತವ್ರೆ. ಹುಡುಗರ್ಗೂ ಒಂಥರ ಕ್ರೇಜ್ ಅನ್ಕೊಳ್ರಿ. ಯಾಕಂದ್ರೆ ನಮ್ಮ ಗಾಡಿ ಫುಲ್ ದೃಷ್ಟಿ ಆಗ್ಬಿಡೈತೆ. ಏನ್ ಸ್ವಾಮಿ ಇದೆ ತಾನೆ? ಎಲ್ಲಿ ಹೋದ್ರು ಏನ್ ಚೆನ್ನಾಗಿ ನೋಡ್ತಾ ಇರೋದು. ನೋಡಿ ಹತ್ರ ಬಂದಷ್ಟು ಹುಡುಗರು ಲೈವ್ ಮಾಡ್ತಾರ. ಬನ್ರಿ ನಾವೇ ಕರ್ಕೊಯ್ತೀವಿ. ಬರ್ರೋ. ಸರಿ ಆಯ್ತು. ಬನ್ನಿ ಅಲ್ಲಿ ಸಿಗೋಣ. ಬಾಯ್. ಪ್ರೆಸೆಂಟು ನಾವು ಇವಾಗ ಗುಂಡ್ಲುಪೇಟೆಲ್ಲಿ ಇದ್ದೀವಿ. ಇವಾಗ ನೋಡಿ ಗಾಡಿದು ಪರ್ಮೆಂಟ್ ಒಂದು ಕಾಪಿ ಇತ್ಕೊಂಡು ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಹೋಗ್ಬಿಟ್ಟು ಒಂದು ಬಾತ್ ತಿನ್ಕೊಂಡು ಇವಾಗ ಹೊರಡಬೇಕು. ನೋಡಿ ಅಣ್ಣ ಹೆಂಗೆ ಹೊಡ್ತಾರೆ, ನಡ್ಕೊಂಡು ಹೋಗ್ತಾರೆ. ಅಣ್ಣ ಆಯ್ ಮಾಡೋಣ. ಅಯ್ಯೋ ಅಂತೆ ಏನು ಮಾಡಮ್ಮ ಹೇಳ್ರಿ, ಏನು ಹೇಳಮ್ಮ ಇಂಥವ್ರಿಗೆ. ನೋಡಿ ಐ ಲವ್ ಗುಂಡ್ಲುಪೇಟೆ ಅಂತ ಇದೆ. ನಾವು ಆಲ್ಮೋಸ್ಟ್ ಬಂದಾಗೆಲ್ಲ ಗಾಡಿ ಇಲ್ಲೇ ನಿಲ್ಲಿಸೋದು. ಅಂದರೆ ಮುಂದೆ ನಿಲ್ಲಿಸಿದ್ವಿ, ಇಲ್ಲ ಇಲ್ಲಿ ನಿಲ್ಲಿಸಿರ್ತೀವಿ. ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ. ಇವಾಗ ಡೈರೆಕ್ಟು ನಾನ್ ಸ್ಟಾಪು ಹೋಗೋಣ. ಇವಾಗ ಏನು ಇತ್ತಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಬನ್ನಿರಿ ಮುಂದೆ ಸಿಗೋಣ. ನೋಡಿ ನಾವು ಆಲ್ರೆಡಿ ಬಂಡೀಪುರಾಗೆ ಎಂಟ್ರಿ ಆಗಿದ್ದೀವಿ ಫಾರೆಸ್ಟ್ಗೆ. ಇನ್ನೊಂದೇನೋ ಒಂದು ಖುಷಿ ಅಂತಂದರೆ ಹೋದ್ಸಲ ಬಂದಾಗ ರೋಡ್ ರೆಡಿ ಮಾಡ್ತಿದ್ರು. ಇವಾಗ ಆಲ್ರೆಡಿ ರೋಡ್ ರೆಡಿ ಮಾಡಿದ್ದಾರೆ. ಅಂದರೆ ಫುಲ್ ರೆಡಿ ಮಾಡಿಲ್ಲ, ಒಂದು 70% ಏನೋ ರೆಡಿ ಮಾಡಿದ್ದಾರೆ. ಯಾಕೆ ಖುಷಿ ಆಗ್ತೈತೆ ಯಾಕಂದರೆ ಅಲ್ಲಲ್ಲೇ ನಿಲ್ಸ್ಕೊಂಡು ತುಂಬ ಬೇಜಾರಾಗ್ಬಿಡೋದು ನಮಗೆ. ಯಾಕಂದರೆ ಒಂದು ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರು 1 ಕಿಲೋಮೀಟ್ರು ಅಲ್ಲಲ್ಲೇ ಒಂದು ಚಿಕ್ಕದಾಗಿ ಹಂಪ್ಸ್ಗಳು ಹಾಕ್ತಾರವ. ಸುಮ್ಮನೆ ಒಂಥರ ತಲೆಕೆಟ್ಟೋಗ್ಬಿಡೋದು ಗಾಡಿ ಓಡ್ಸೋಕ್ಕೆ. ಇವಾಗ ನೋಡಿ ರೋಡ್ ಎಷ್ಟು ಅಗ್ಲಾಗಿ ಮಾಡಿದ್ದಾರೆ ಅಂದರೆ ಆರಾಮಾಗಿ ಹೋಗ್ಬೋದು. ಮತ್ತು ಅಷ್ಟು ಹಂಪ್ಸ್ ಕೂಡ ಹಾಕಿಲ್ಲ. ಅಂದರೆ ನಾವು ಆಲ್ಮೋಸ್ಟ್ ಈಗ ಒಂದು 3-4 ಕಿಲೋಮೀಟ್ರಿಗೆ ಬರ್ತಾಯಿದ್ದೀವಿ. ಒಂದು ಹಂಪ್ಸು ನಮಗೆ ಸಿಕ್ಕಿಲ್ಲ. ಇವಾಗ ಆರಾಮಾಗಿ ಹೋಗ್ಬೋದು. ಬನ್ನಿರಿ ಮುಂದೆ ಸಿಗೋಣ. ನೋಡಿ ಫೈನಲ್ ಆಗಿ ನಾವು ಏರಿಮಲೆಗೆ ರೀಚ್ ಆಗಿದ್ದೀವಿ. ನಂಜನಗೂಡಿಗೆ ಬರ್ಬೇಕಾದ್ರೆ ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ನಾನು ಮಲ್ಕೊಂಬಿಟ್ಟಿದ್ದೆ. ನಿದ್ದೆ ಇಲ್ದಿರೋ ಕಾರಣ ಮಲ್ಕೊಂಬಿಟ್ಟೆ. ಇವಾಗ ನಾನ್ ಸ್ಟಾಪು ಏರಿಮಲೆಗೆ ಬಂದಿದ್ದೀವಿ. ನೋಡಿ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಒಂದು 2 ಕಿಲೋಮೀಟರ್ನ ಇದೆ. ರೀಚ್ ಆಗಿದ್ದೀವಿ ಏರಿಮಲೆಗೆ. ನೋಡ್ರಿ ಗೈಸ್ ಬಂದಿದ್ದಾಯಿತು. ಜನ ಇಲ್ಲ ಸ್ವಾಮಿಗಳು ಹತ್ರ ಬರೋಣ. ಪರವಾಗಿಲ್ಲ ಇದ್ದಾರೆ ನೋಡ್ರಿ.
ಇದ್ದಾರೆ. ಜನ ಇಲ್ಲ ಅಂತ ಅನ್ಕೊಂಡೆ ಗೈಸ್, ಜನ ಇದ್ದಾರೆ ತುಂಬಾ. ನೋಡಿ ನೆಕ್ಸ್ಟ್ ತಿಂಗಳು ನಾವು ಬರಬೇಕು ಅಂತ ಅನ್ಕೊಂಡಿದೀವಿ ಶಬರಿಮಲೆಗೆ. ನೋಡಿ ಎಲ್ಲ ಡ್ಯಾನ್ಸ್ ಗಿನ್ಸ್ ಮಾಡ್ಕೊಂಡು ಹೋಗ್ತಾವ್ರೆ ಸ್ವಾಮಿಗಳು. ಬನ್ರಿ ಮುಂದೆ ಗಾಡಿ ಪಾರ್ಕಿಂಗ್ ಮಾಡಿ ಸಿಗೋಣ. ನೋಡಿ ಏರಿಯಾ ಮೇಲೆ ರೀಚ್ ಆಗಿದ್ದಾಯ್ತು. ನಮ್ಮ ಸ್ವಾಮಿಗಳೆಲ್ಲ ಬಣ್ಣೆ ಹಾಕೊಂಡು ಎಲ್ಲ ಸ್ವಾಮಿಗಳು ಡ್ಯಾನ್ಸ್ ಮಾಡ್ತಾರೆ. ನೋಡಿ ಅಲ್ಲೂ ಇದ್ದಾರೆ ಸ್ವಾಮಿಗಳೆಲ್ಲ. ಸ್ವಾಮಿಗಳು ಫುಲ್ ಡ್ಯಾನ್ಸು. ಇವಾಗ ನೋಡಿ ಎಲ್ಲ ಸ್ವಾಮಿಗಳು ಡ್ಯಾನ್ಸ್ ಮಾಡ್ತಾರೆ. ಇವಾಗ ಡೋಲ್ ತಗೊಂಡಿಲ್ವಾ? ನೋಡ ಹಂಗೆ ಹೊಡ್ಕೊಯ್ತೀರಾ? ಹಾಂ ನೋಡಿ ಎಲ್ಲ ಸ್ವಾಮಿಗಳು ಇವಾಗ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಎತ್ತಾರೆ ನೋಡಿ. ಫುಲ್ ಜಾಲಿ ಸ್ವಾಮಿಗಳು ಅನ್ಕೊಳ್ಳಿ. ಹಾಂ ಓ ಫುಲ್ಲೆಲ್ಲ ಜಾಲಿ ಮಾಡ್ತವ್ರೆ ಸ್ವಾಮಿಗಳೆಲ್ಲ. ಬನ್ರಿ ಮುಂದೆ ಸಿಗೋಣ. ಗೈಸ್ ನೋಡ್ತಿರ್ಬೋದು ಏರಿ ಮೇಲೆ ಫುಲ್ಲು ರಶ್ ಅನ್ಕೊಳ್ರಿ. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಕಾಣ್ತಿರ್ಬೋದು ಅಲ್ಲೆಲ್ಲ ಸೊಳ್ಳೆ ಥರ ಕಾಣ್ತಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬರೋರು ಆರಾಮಾಗಿ ಬನ್ರಿ. ಹತ್ರ ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಾತಾಡ್ತಿರೋದು ಕೇಳ್ತಿದ್ದೀವಲ್ಲ ನನಗೆ ಗೊತ್ತಿಲ್ಲ. ನೋಡ್ರಿ ಏರಿ ಮೇಲೆ ಅಂತೂ ಫುಲ್ ರಶ್ ಆಗಿದೆ. ಎಲ್ಲ ಆರಾಮಾಗಿ ಬನ್ನಿ. ಬನ್ರಿ ಮುಂದೆ ಸಿಗೋಣ. ನೋಡ್ರಿ ನಮ್ಮ ಸ್ವಾಮಿಗಳು ಹೋಯ್ತಾರೆ ಡ್ಯಾನ್ಸ್ ಮಾಡ್ಕೊಂಡು. ಹೊಳ್ರಿ ಬೇಗ ಬರೋಕೆ ಆಯ್ತು. ಹಾ ಇವಾಗ ನಾವು ಏರಿಯಾ ಮಲೆಯಿಂದ ನೀಲ್ಕಲ್ಗೆ ಹೊರಟಿದ್ದೀವಿ. ಪ್ರತಿ ಸಲ ಬೇಜಾರು ಏನಪ್ಪ ಅಂತಂದರೆ ಅಲ್ಲಿ ನೀಲ್ಕಲ್ಗೆ ಹೋಗೋ ರೋಡಲ್ಲಿ ಬಿಡಲ್ಲ. ಹೋಗ್ರಿ ಅಂತ ರಾಣಿ ಮೇಲೆ ಬಿಟ್ಬಿಡ್ತಾರೆ. ಅದೊಂದು ಬೇಜಾರು. ಕರೆಕ್ಟಾಗಿ ಒಂದು 3/4 ಅವರ್ಗೆ ಹೊಂಟೋಗ್ಬೋದು. ಇಲ್ಲಿ ಬಳಸ್ಕೊಂಡು ಹೋಗೋಷ್ಟರಲ್ಲಿ 2 ಅವರ್ ಆಗೋಯ್ತದೆ. ಇದೊಂದೇ ಬೇಜಾರು. ಬಟ್ ಏನು ಅಂತಂದ್ರೆ ಈ ಕಡೆ ಬಂದರೆ ಒಂದು ಒಳ್ಳೆ ವ್ಯೂ ನೋಡ್ಬೋದು ಅನ್ಕೊಳ್ರಿ. ಕಾಣ್ತಿದೆ ಸುತ್ತ ಮರ ಗಿಡಗಳದ್ದು ಹೆಂಗೆ ಕಾಣುತ್ತೆ ವ್ಯೂ. ಒಳ್ಳೆ ವ್ಯೂ ಕಾಣುತ್ತೆ ಈ ಕಡೆ ಬಂತು ಅಂತಂದರೆ. ನೋಡಿ ಹೊರಟಿದ್ದೀವಿ. ಮುಂದೆ ಎಲ್ಲಾದರೂ ಅಡುಗೆ ಮಾಡ್ಕೊತಾರಂತೆ, ತಿಂಡಿ ಮಾಡ್ಕೊತಾರಂತೆ. ಇವಾಗ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡಿ ಊಟ ಗೀಟ ಮಾಡ್ಕೊಂಡು ಬಿಟ್ಟರೆ ಡೈರೆಕ್ಟ್ ನೀಲ್ಕಲ್ಗೆ ಹೊರಡೋಣ. ಹೋಗ್ಬೇಕಾದ್ರೆ ಸಿಗೋಣ ಬನ್ನಿ. ಇಲ್ಲೇ ದೇವಸ್ಥಾನ ಹತ್ರ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ದಾರೆ ಸ್ವಾಮಿಗಳು. ಎಲ್ಲ ಊಟ ಗೀಟ ಮಾಡಿಕೊಂಡು ಡೈರೆಕ್ಟ್ ನೀಲ್ಕಲ್ಗೆ ನಾವು ಹೋಗಬೇಕು. ನೀಲ್ಕಲ್ಗೆ ಹೋಗ್ಬಿಟ್ಟು ಸ್ವಾಮಿಗಳನ್ನೆಲ್ಲ ಕಳಿಸ್ಕೊಡೋಣ. ಅವ್ರು ಬರೋವರೆಗೂ ರೆಸ್ಟ್ ಮಾಡಬೇಕು. ನಿದ್ದೆ ಮಾಡಿಲ್ಲ ಜಾಸ್ತಿ. ನೋಡಿ ನಮ್ಮ ಸ್ವಾಮಿಗಳೆಲ್ಲ ಓಡಾಡ್ತವ್ರೆ. ಎಲ್ಲ ಅಡುಗೆ ಮಾಡಿಕೊಂಡು ಡೈರೆಕ್ಟು ನೀಲ್ಕಲ್ ಹೋಗಿ ಡ್ರಾಪ್ ಮಾಡಿ. ಸ್ವಾಮಿ ಏನು ಅಡುಗೆ? ಹುಳಿ ಅನ್ನ ಅಂತೆ. ಈಗ ಹುಳಿ ಅನ್ನ ಇಲ್ಲ ಏನೋ ಒಂದು ಮಾಡಿ ತಿನ್ಕೊಂಡು ಡೈರೆಕ್ಟು ಹೊರಡೋಣ ನೀಲ್ಕಲ್ಗೆ. ಹೋಗ್ತಾ ಸಿಗೋಣ ಸ್ವಾಮಿ. ಹಾಂ ಊಟ ಮಾಡ್ಕೊಂಡು ಹೊರಟ್ಬಿಡೋದೆ. ಹಾಂ ನೀಲ್ಕಲ್ಗೆ ಹೋಗಿ ಡೈರೆಕ್ಟ್ ಸಿಗೋಣ ಬನ್ನಿರಿ. ಫೈನಲ್ ಆಗಿ ನಾವು ನೀಲ್ಕಲ್ ಹತ್ರ ಬಂದಿದ್ದೀವಿ. ನೋಡಿ ಅಣ್ಣ 5ನೇ ಟ್ರಿಪ್ಪು ಆರಾಮಾಗಿ ಬಂದಿದ್ದಾಯಿತು. ಇವಾಗ ಡೈರೆಕ್ಟು ನೀಲ್ಕಲ್ ನೋಡಿ ಎಂಟ್ರಿ ಆಗ್ತೀವಿ. ಇವಾಗ 5ನೇ ಟ್ರಿಪ್ಪು ಆರಾಮಾಗಿ ಬಂದಿದ್ದೀವಿ. ಬನ್ನಿ ಪಾರ್ಕಿಂಗ್ ಹತ್ರ ಹೋಗಿ ಸಿಗೋಣ.
ಫೈನಲ್ ಆಗಿ ನಾವು ಪಾರ್ಕಿಂಗ್ ರೀಚ್ ಆಗಿದ್ದಾಯಿತು. 12ನೇ ಪಾರ್ಕಿಂಗ್ ನಾವೇ ಕೇಳಿ ಇಸ್ಕೊಂಡ್ವಿ, ಪೊಲೀಸವ್ರ ಪಾಪ ಕೊಟ್ಟರು. ಬಟ್ ಏನು ಅಂತಂದರೆ ಜಾಗ ಇಲ್ದಿರೋ ಕಾರಣ ಪಕ್ಕದಲ್ಲಿ ಪೊಲೀಸವ್ರಿಗೆ ಒಂದು ಅಪಾರ್ಟ್ಮೆಂಟ್ ಮನೆ ಥರ ಕಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಈಗ ಪಾರ್ಕಿಂಗ್ ಮಾಡಿದ್ದಾರೆ ಹೊಸ್ದಾಗಿ, ಅಲ್ಲೇ ತಂದು ಹಾಕ್ಕೊಂಡಿದ್ದೀವಿ. ಈಗ ಸಾಂಗ್ಗಳೆಲ್ಲ ಹೊಡ್ತಿದ್ದಾರೆ ನೋಡಿ, ಇರ್ಮುಡಿ ಎಲ್ಲ ಇಳಿಸ್ಕೊತವ್ರೆ ನೋಡಿ, ಎಲ್ಲ ಸಾಂಗ್ಗಳು ಇವಾಗ ಇರ್ಮುಡಿ ಇಳಿಸ್ಕೊತವ್ರೆ. ಇವಾಗ ಆರಾಮಾಗಿ ಹೋಗಿ ಬರಲಿ. ಈ ವಿಡಿಯೋಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ಒಳ್ಳೊಳ್ಳೆ ಬ್ಲಾಗ್ಗಳು ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಬನ್ನಿರಿ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.